ಹಾಯ್ ಹಲೋ ವಿದ್ಯಾರ್ಥಿಗಳೇ, ಕೆ ಸಿ ಟಿ ಆ್ಯಂಡ್ ನೀಟ್ 2026. ಓಕೆ, ಕೆ ಸಿ ಟಿ ಸ್ಟೂಡೆಂಟ್ಗಂತೂ ಒಂದು ಗುಡ್ ನ್ಯೂಸ್ ಸದ್ಯಕ್ಕೀಗ. ಏನಪ್ಪ ಅಂತಂದ್ರೆ, ನಾನು ಕೆ ಇ ವೆಬ್ಸೈಟಲ್ಲಿ ಇದ್ದೀನಿ. ಕೆ ಇ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇನ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಕರೀತಾರೆ. ಸೊ ನಿಮ್ಮ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಎಲ್ಲ ಕೌನ್ಸ್ಲಿಂಗ್ ಥ್ರೂಔಟ್ ಇದೇ ಒಂದು ವೆಬ್ಸೈಟ್ ಆನ್ಲೈನಲ್ಲೇ ನಡೀತದೆ. ಸುಮಾರು ಟೈಮ್ ತೊಗೊಳ್ತದ ನಿಮ್ಮ ಕೌನ್ಸ್ಲಿಂಗ್ ನಡಲಿಕ್ಕೋಸ್ಕರ. ಯಾಕಂದರೆ ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್ ಅಂತ ಇರ್ತದೆ. ನಿಮ್ಮ ಕೆಲವೊಂದಿಷ್ಟಲ್ಲಿ ಕೆಲವೊಂದಿಷ್ಟು ವರ್ಡ್ಸ್ಗಳು ಬರ್ತವೆ. ಲೈಕ್ ಎಕ್ಸಾಂಪಲ್ ರಿಸಲ್ಟ್ ಅಂತ ಎಲ್ಲ ವರ್ಡ್ಸ್ ಕೇಳಿರ್ತಾರೆ. ಬಟ್ ರಿಸಲ್ಟ್ ಅಂದಾದ ತಕ್ಷಣ ನೆಕ್ಸ್ಟ್ ನಿಮ್ದು ಎಲ್ಲನೂ ಕೂಡ ಕೌನ್ಸ್ಲಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎಂಟ್ರಿ ಅಂತ ಬರ್ತದೆ. ಆ್ಯಂಡ್ ಆಪ್ಷನ್ ಎಂಟ್ರಿ ಅಂತ ಮಾಕ್ ರಿಸಲ್ಟ್ ಅಂತ ಬರ್ತದೆ. ಫಸ್ಟ್ ರೌಂಡ್ ರಿಸಲ್ಟು, ಸೆಕೆಂಡ್ ರೌಂಡು ಚಾಯ್ಸ್ ಎಂಟ್ರಿ ಅಂತ ಬರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಇಲ್ಲಿ ಪೇಮೆಂಟ್ ಮಾಡೋದು ಎಲ್ಲನೂ ಕೂಡ ಟೋಟಲಿ ಏನಾಗ್ತದಂದರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಕೆಲವೊಂದಿಷ್ಟು ವರ್ಡ್ಸ್ಗಳ ಗೊತ್ತಾಗಲ್ಲ. ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಾಗಿ ಮುಂದೆಲ್ಲನೂ ಕೂಡ ಮಾತಾಡ್ತೀನಿ. ಈಗ ಸದ್ಯಕ್ಕೆ ಅಂತಂದರೆ ಕೆ ವೆಬ್ಸೈಟಲ್ಲಿ UGCET 2026 ಅಂತ ಒಂದು ಹೊಸದಾಗಿ ಟ್ಯಾಬ್ ಬಿಟ್ಬಿಟ್ಟವ್ರೆ. ಸೊ ಎರಡು ಈಗಾಗಲೇ ಬಿಟ್ಟಿದ್ದಾರೆ ವೆಬ್ಸೈಟ್. ಒಂದು ಕೆ ಎ ಪರೀಕ್ಷೆಗಳ ವೇಳಾಪಟ್ಟಿ ಅಂತ ಬಿಟ್ಟವ್ರೆ. ಈ ಒಂದು ವೇಳಾಪಟ್ಟಿನ ಮೊದಲು ನೋಡ್ಕೊಂಡ್ಬಂದ್ಬಿಡೋಣ. ಆ ವೇಳಾಪಟ್ಟಿ ಪ್ರಕಾರ ನಿಮ್ಗೆ ಇದನ್ನು ಭಾಳಷ್ಟು ದಿನಗಳ ಹಿಂದೆ ಬಿಟ್ಟಿದ್ದಿರೋದು. ಓಕೆ, ಬಟ್ ವೆಬ್ಸೈಟಲ್ಲಿ ಬಂದಿದ್ದಿರಲ್ಲ. ಈಗ ಏನು ಬಿಟ್ಟವ್ರು ಅಂತಂದರೆ, ಎಕ್ಸಾಮಿನೇಷನ್ ನಿಮಗೆ ತಯಾರಿ ನಡೆಸ್ಕೋರಿ. ಯಾಕಂತಂದರೆ ಇಲ್ಲಿ ಏಪ್ರಿಲ್ 23-24ಗೆ ನಿಮ್ಮದು ಎಕ್ಸಾಮಿನೇಷನ್ ನಡೀತದ. ಸೊ ಹಂಗಾಗಿ ನೆಕ್ಸ್ಟ್ ಅದಾದ ನಂತರ ನಿಮಗೆ ಯಾರಾದರೂ ಹೊರನಾಡು ಗಡಿನಾಡು ಸ್ಟೂಡೆಂಟ್ ಕೂಡ ಇರ್ತಾರೆ, ಕೆಲವೊಂದಿಷ್ಟು ಹುಡುಗರು. ಸೊ ಅಂಥ ಒಂದು ಕೆಲವೊಂದು ಸ್ಟೂಡೆಂಟ್ಗೆ ಅಂತಲ್ಲಿ ಕಾಣಿಸ್ತೀನಿ ಅವರಿಗೆ 22ಗೆ ನಿಮಗೆ ಕನ್ನಡ ಎಕ್ಸಾಮಿನೇಷನ್ ಇರ್ತದೆ. ಅದಾದ ತಕ್ಷಣ ನಿಮ್ಮದು ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದಾದ ನಂತರ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅನ್ನೋಕ್ಕೋಸ್ಕರ ಅದನ್ನು ಕೊಡ್ತಾರೆ. ಅದಾದ ತಕ್ಷಣ ನಿಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಮುಂದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಆ್ಯಂಡ್ ಇವಾಗ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೋಸ್ಕರ ನಿಮಗೆ ಕೆಲವೊಂದಿಷ್ಟು ದಿಕ್ಸೂಚಿ ಅಂತ ಬಿಟ್ಟವ್ರೆ. ಸೊ ಇದನ್ನು ಈಗಾಗಲೇ ಎಲ್ಲನೂ ಕೂಡ ನಾವು ಕೊಟ್ಟಿದ್ದೀವಿ, ಆಯಿತಾ. ನೀವು ಯಾವ ವಾಟ್ಸಪ್ಪ ಗ್ರೂಪಲ್ಲಿ ಯಾರೆಲ್ಲ ಜಾಯ್ನ್ ಆಗಿಲ್ವೋ ಗ್ರೂಪಲ್ಲಿ ಗಾಳೆ ಕಳಿಸ್ಬಿಟ್ಟಿನಿ. ಇದರಲ್ಲಿ ಏನು ಬಿಟ್ಟಿದ್ದಾರೆ ಅಂತಂದರೆ, ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರಂತ ಕೊಟ್ಬಿಟ್ಟು ಅವರೇ ಅಂದರೆ ಕೆದವರೇ ಏನು ಮಾಡಿದ್ದಾರೆ ಅಂತಂದರೆ, ಸೊ ಇವರು ಇಬ್ಬರು ಕೂಡ ಸಚಿವರಿದ್ದಾರೆ ಸದ್ಯಕ್ಕೆ. ಬಟ್ ಪ್ರಸನ್ನ ಸರ್ ಇದರಲ್ಲಿಲ್ಲ. ಓಕೆ, ಆ್ಯಕ್ಚುಲಿ ಇಲ್ಲಿ ಗೌರ್ಮೆಂಟಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಬಟ್ ನಿಮಗೆ ಮುಂದೆ ಎಲ್ಲನೂ ಕೂಡ ನಡೆಸ್ಕೊಂಡು ಹೋಗೋರು ಪ್ರಸನ್ನ ಸರ್ ಬರ್ತಾರೆ. ಅವರು ನಿಮಗೆ ವಿವರವಾಗಿ ಎಲ್ಲನೂ ಕೂಡ ಹೇಳ್ತಾರೆ. ನಾವು ಕೂಡ ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಕೂಡ ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಒಂದೇ ಒಂದು ಮಿಸ್ ಆದರೂ ಕೂಡ ನಿಮಗೆ ಕೌನ್ಸ್ಲಿಂಗ್ದ ನೀವು ಈಗ ಪರೀಕ್ಷೆಗೆ ಯಾವ ರೀತಿ ತಯಾರಾಗ್ತಿರೋ, ಪರೀಕ್ಷೆ ಯಾವ ರೀತಿ ನಡೆಸ್ಕೊತಾರೋ ಅದಕ್ಕಿಂತಲೂ ದೊಡ್ಡದು ನಿಮ್ಮ ಕೌನ್ಸ್ಲಿಂಗ್. ನೆನ್ಪಿಟ್ಕೊಂತೀರಿ. ಓಕೆ, ಕೆಲವೊಂದಿಷ್ಟು ಮಾರ್ಕ್ಸ್ ತೆಗೆದವನು ಕೂಡ ಒಳ್ಳೆ ರೀತಿಯ ಸೀಟ್ ತೊಗೊಳ್ತಾರೆ. ರ್ಯಾಂಕ್ ಚೆನ್ನಾಗಿ ತಗೊಂಡಿರೋರು ಸಹಿತ ಯಾವುದೂ ಕಾಲೇಜ್ ಸಿಗದೆ ಹೋದವನು ಕೂಡ ಉಂಟು. ಯಾಕಂದರೆ ಕೌನ್ಸ್ಲಿಂಗ್ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಅಂಥವ್ರಿಗೆ ನಾವಿದ್ದೀವಿ, ಭಯಪಡಬೇಡಿ. ಓಕೆ, ಇಲ್ಲಿ ನಿಮಗೆ ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಾಗಿ ಯಾವೆಲ್ಲ ಕೋರ್ಸಪ್ಪ. ಓಕೆ, ನಿಮ್ಮ ಪ್ರಿಯ ವಿದ್ಯಾರ್ಥಿಗಳ ಪೋಷಕರು ಅಂತ ಮಾಡಿದರೆ, ಯಾಕಂದರೆ ಪೇರೆಂಟ್ಸ್ ಕೂಡ ನೋಡಲೇಬೇಕಾದಂಥದ್ದು. ಇಲ್ಲಿ ಇಂಜಿನಿಯರಿಂಗು, ಅಗ್ರಿಕಲ್ಚರು, ಅದೇ ಅಗ್ರಿಕಲ್ಚರು ಮತ್ತು ವೆಟರ್ನರಿ ಅಂದರೆ ಕೃಷಿ ವಿಜ್ಞಾನ, ಪಶುಸಂಗೋಪನೆ ಆ್ಯಂಡ್ ಫಾರ್ಮಸಿ ಮತ್ತು BS ನರ್ಸಿಂಗ್ ಮುಂತಾದ ವೃತ್ತಿ. ಮತ್ತು ಇನ್ನು ಇದು ಎಕ್ಸಾಂಪಲ್ ಅಂತಂದರೆ ಈಗ AHS, BPT, BPO ಕೋರ್ಸಸ್ಗಳು ಇದರಲ್ಲಿ ಆ್ಯಡ್ ಆಗ್ತದೆ. ಆ್ಯಂಡ್ ಅದಾದ ತಕ್ಷಣ ಮುಂತಾದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪ್ರಾಧಿಕಾರವು ನಡೆಸುವ CET 2026. ಓಕೆ, 2026 ಅಭ್ಯರ್ಥಿಯು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗ್ತದೆ. CET 2026 ಅರ್ಜಿಯು ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡಲ್ ಆಗಿರುವುದರಿಂದ ಅಭ್ಯರ್ಥಿಗಳು SADS ಮತ್ತು RD ಸಂಖ್ಯೆಯನ್ನು ಆಧರಿಸಿ ವ್ಯಾಸಂಗ ಮತ್ತು ಜಾತಿ ಮೀಸಲಾತಿ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಸೊ ಮೊದಲೆಲ್ಲ ಏನಪ್ಪ ಆಗ್ತಿತ್ತು ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತಂದು ಸಪ್ರೇಟ್ ಹೋಗ್ತಿದೆ. ಬಟ್ ಇವಾಗೆಲ್ಲ ಏನಾಗ್ತಿದೆ, ಎಲ್ಲನೂ ಕೂಡ ಆನ್ಲೈನ್ ನಡೆಯೋ ಕಾರಣ, ಫಾರ್ ಎಕ್ಸಾಂಪಲ್ ನೀವು SADS ಐಡಿ ಹಾಕೊಂಡ್ಬಿಟ್ರೆ ಅಥವಾ RD ಸಂಖ್ಯೆ ಏನಾದರೂ ನಮೂದಿಸಿಬಿಟ್ರೆ ನಿಮ್ಮದು ಎಲ್ಲನೂ ಕೂಡ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ, ವ್ಯಾಸಂಗ ಸಂಬಂಧಪಟ್ಟ ಹಾಗೆ, ಮತ್ತು ನೀವು ಯಾವ ಜಾತಿಗೆ ಬರ್ತೀರ ಅಥವಾ ಯಾವ ಕ್ಯಾಸ್ಟ್ಗೆ ಬರ್ತೀರ ಅಂತ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಆ ಒಂದು ಇಲಾಖೆ ಕಡೆಯಿಂದ ಕೇಳಿದವರು ಡೀಟೇಲ್ಸ್ ತೊಗೊಂಡ್ಬಿಡ್ತಾರೆ. ಓಕೆ, ಸೊ ಹಂಗಾಗಿ ಅದನ್ನು ಹಾಕೋದು ಕಡ್ಡಾಯ. ನೆಕ್ಸ್ಟ್ ಆದ ಕಾರಣ ಅರ್ಜಿ ಸಲ್ಲಿಸುವ ವಿಧಾನ, ಅರ್ಹತಾ ಖಂಡಿಕೆ ಷರತ್ತುಗಳು, ವಿವಿಧ ಪ್ರಮಾಣ ಪತ್ರಗಳ ಮಾದರಿಗಳು ಇತ್ಯಾದಿಗಳ ಸಂಕ್ಷಿಪ್ತ ಮಾಹಿತಿಗಳನ್ನು ಒಳಗೊಂಡ CET ದಿಕ್ಸೂಚಿ ಮಾಹಿತಿ ಪುಸ್ತಕವನ್ನು ಅಭ್ಯರ್ಥಿಗಳ ಆಯಾ ಕಾಲೇಜಿನಲ್ಲಿಯೇ ಒದಗಿಸಲಾಗುವುದು. ಅಂದರೆ ಈಗ ಅಪ್ಲಿಕೇಶನ್ ಹಾಕೋದು ಹೆಂಗಂತಂದು ಕಾಲೇಜಿನವರೇ ಹೇಳದೆ ಹೋದಾಗ ಹುಡುಗರಿಗೆ ಬೇರೆಯವ್ರನ್ನ ಕೇಳ್ತಾರೆ. ಬೇರೆಯವರು ಕೂಡ ಏನಪ್ಪ ಆಗ್ತದೆ ಅಂತಂದರೆ ವರ್ಷನೂ ಕೂಡ ಡಿಫ್ರೆಂಟಾಗಿ ಹೋಗ್ತದೆ. ಈವನ್ ಕಾಲೇಜವ್ರಿಗೆ ಫಸ್ಟ್ ಟೈಮ್ ಅಂತಂದ್ರೆ ಕಾಲೇಜವ್ರಿಗೆ ಕೂಡ ಗೊತ್ತಾಗಲ್ಲ. ಬಟ್ ಈ ದಿಕ್ಸೂಚಿ ಕೊಡ್ತಾರೆ, ಬಟ್ ಆದರೂ ಕೂಡ ಸ್ಟೂಡೆಂಟ್ಗೆ ತೊಂದರೆ ಆಗ್ತದೆ. ಸೊ ಕರೆಕ್ಟಾಗಿ ಕೆಲವೊಂದಿಷ್ಟು ಯೂಟ್ಯೂಬ್ಗಳ ಚಾನಲ್ಸ್ಗಳನ್ನ ಮಾತ್ರ ಫಾಲೋ ಮಾಡಿ, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡಿ. ಭಾಳಷ್ಟು ಚಾನಲ್ಸ್ಗಳನ್ನು ಮಾಡಿಬಿಟ್ಟು ಏನಾಗ್ತದೆ, ನಿಮ್ಗೆ ಕೂಡ ಕನ್ಫ್ಯೂಸ್ ಆಗ್ತದೆ. ಸೊ ಒಬ್ಬೊಬ್ಬರು ಸುಮ್ಮನೆ ಏನೋ ಬಾಯಿ ಬಂದಾಗ ಹೇಳೋಗ್ತಿರ್ತಾರೆ, ಅಂಥವ್ರನ್ನೂ ಕೂಡ ನೀವು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾನು. ಕೆಲವೊಂದಿಷ್ಟು ಸ್ಪೆಸಿಫಿಕ್ ನಿಮ್ಗೆ ಹಳೆ ಗೊತ್ತಾಗ್ಬಿಡ್ತದೆ. ಡೈಲಿ ನೋಡ್ತಾ ಇವ್ರು ಯಾವ ರೀತಿ ಹೇಳ್ತದೆ, ನಿಮ್ಗೆ ಬಿಲಿವ್ ಬಂದ್ಬಿಡ್ತಾವೆ ಚಾನಲ್ ಮೇಲೆ. ಅಂಥ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅವು. ಓಕೆ, ನೆಕ್ಸ್ಟ್ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಹಾಗೂ KA ಅಧ್ಯಕ್ಷರಾದ ಡಾಕ್ಟರ್ M. ಸುಧಾಕರ್, ಇಲ್ಲಿ ಕಾಣಿಸಿದ್ರಿ M. ಸುಧಾಕರ್ ಸರ್, ಮತ್ತು ಮಾನ್ಯ ವೈದ್ಯಕೀಯ ಶಿಕ್ಷಣ
ಅಂದರೆ ಸದ್ಯಕ್ಕೆ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಶಿಕ್ಷಣ ಸಚಿವರು ಯಾರಿದ್ದಾರೆ ಅಂತಂದರೆ ಇಲ್ಲಿ ಕಾಣಿಸ್ತಿದ್ರು ನೋಡಿ, ಯಾರು ಶರಣ್ ಪ್ರಕಾಶ್ ಪಾಟೀಲ್ ಅವರು. ಓಕೆ, 2024 ಸಾಲಿನ CET ದಿಕ್ಸೂಚಿ ಬಿಡುಗಡೆ ಮಾಡಿದ್ದಾರೆ. ನಿನ್ನೆಲ್ಲ ಆಗಿದ್ದು ಎಲ್ಲ ಕೂಡ ಗೊತ್ತಿದೆ. ಆ್ಯಂಡ್ ಅರ್ಜಿಗೆ ಸಲ್ಲಿಸಲು ನಿಮ್ಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತ ಅವರೇ ಕಡ್ಡಾಯವಾಗಿ ಬಿಟ್ಬಿಟ್ಟಾರೆ ನೋಡಿ. SSLC ಮತ್ತು 10ನೇ ತರಗತಿ ಅಂಕಪಟ್ಟಿ, ನಿಮ್ಮ ಮಾರ್ಕ್ ಶೀಟ್ ಖಂಡಿತ ಒರಿಜಿನಲ್ಲೂ ಕೂಡ ಒರಿಜಿನಲ್ಲೇ ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಆಧಾರ್ ಮತ್ತು ಪ್ರಮಾಣ ಪತ್ರಗಳು, ಆಧಾರ್ ಕಾರ್ಡ್ ಬೇಕೇ ಬೇಕಾಗ್ತದೆ. ಯಾಕೆ ನೆಕ್ಸ್ಟ್ ಅದಾದ ತಕ್ಷಣ ಇಲ್ಲಿ ಕಾಣಿಸ್ತಿದೆ ನೋಡಿ, JCP ಫಾರ್ಮೆಟ್ ಅಂದರೆ JPG ಫಾರ್ಮೆಟ್. ಯಾಕೆ JPG ಫಾರ್ಮೆಟ್ ಯಾಕೆ ಬೇಕಂತಂದ್ರೆ ಇಲ್ಲಿ ಕ್ಲಿಯರ್ ಆಗಬೇಕಾಗ್ತದೆ ಅಂತಂದರೆ JPG ಫಾರ್ಮೇ ಯಾಕೆ ತೊಗೊಳ್ತಿದ್ದಾರೆ ಅಂತಂದರೆ MB ಕಡಿಮೆ ಇರ್ತದೆ. ಓಕೆ, ಹಂಗಾಗಿ ಅದು ನೋಡಿ 50 KB ಕಡಿಮೆ ಇರಬೇಕು. ಓಕೆ, ಹಂಗಾದರೆ ವಿದ್ಯಾರ್ಥಿಗಳ ಸೈನು ಕೂಡ ಬೇಕಾಗ್ತದೆ. ಆ್ಯಂಡ್ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇಲ್ಲಿ ಕಾಣಿಸ್ತಿದೆ, ಇಂಪಾರ್ಟೆಂಟು. ಯಾಕೆಂತಂದರೆ ಮೊಬೈಲ್ ಸಂಖ್ಯೆ ವಾಟ್ಸಪ್ ಇರೋದು ಮಾತ್ರ ಕೊಡ್ರಿ. ಯಾಕಂದರೆ ವಾಟ್ಸಪ್ಗೆ ಸಂಬಂಧಪಟ್ಟಾಗೆ ಅಂದರೆ ಆ ಒಂದು ನಂಬರ್ಗೆ ಕೇದವ್ರು ಏನು ಮಾಡ್ತಾರೆ, ಸರ್ತಿ ಪ್ರತಿಯೊಂದು ಕೂಡ ವಾಟ್ಸಪ್ಗೆ ಕಳಿಸ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಾಗಲ್ಲ, ಆದರೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೇದವರು ವಾಟ್ಸಪ್ಗೆ ಕಳಿಸಿದಾಗ ನಿಮ್ಗೆ ಓದ್ಕೊಂಡ್ರು ಕೂಡ ಕೆಲವೊಂದಿಷ್ಟು ಅರ್ಥ ಆಗೋ ಇರ್ತವೆ. ಓಕೆ, ನಾವು ಅದು ಓದಿದ ಮೇಲೆ ನಾವು ಕೆಲವೊಂದಿಷ್ಟು ವೀಡಿಯೋಸ್ಗಳು ಮಾಡಿಬಿಟ್ರೆ ನಿಮಗೆ ಫುಲ್ ಅರ್ಥ ಆಗಿಬಿಡ್ತದೆ. ನಾನು ಯಾಕಂದರೆ ನೀವು ಸಡನ್ ಹೋಗಿ ಯಾವುದೋ ಒಂದು ಕಾಲೇಜ್ಗೆ ಹೋಗಿ PUC ಅಥವಾ SSLC ಹೋಗಿಬಿಟ್ಟು ಕಾಲೇಜ್ಗೆ ಅಥವಾ ಹೈಸ್ಕೂಲ್ಗೆ ಹೋಗಿಬಿಟ್ಟು ಅಡ್ಮಿಷನ್ ಆಗ್ತಿದ್ರು ನೋಡ್ರಿ, ಆ ರೀತಿ ಪ್ರೊಸೆಸ್ ಇರಲ್ಲ, ಭಾಳಷ್ಟು ಟೈಮ್ ತೊಗೊಳ್ತದ. ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಇಮೇಲ್ ನೋಂದಣಿ, ಇಮೇಲ್ ಕೂಡ ನಿಮ್ಮದೇ ತೊಗೋರಿ. ನೀವು ಅವರು ಅಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ ಅಂಗಡಿಯವನೇ ಕೊಡ್ತಿರ್ತಾರೆ, ಆ ಥರ ಮಾಡಿಬಿಡಿ. ನಿಮ್ಮದೇ ಮೊಬೈಲ್ ನಂಬರು, ನಿಮ್ಮದೇ ಇಮೇಲ್ ID ಕೊಡಿ. ಯಾಕಂದ್ರೆ ಅಲ್ಲಿಗೆ ಇಮೇಲ್ಗೆ ಕೆಲವೊಂದಿಷ್ಟು PDF ಕಳ್ಸೋದಾಯಿತು, ವಾಟ್ಸಪ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕಳಿಸ್ತಾ ಇರ್ತಾರೆ. ಆ್ಯಂಡ್ ವಿಶೇಷ ಸೂಚನೆ ಅಂತ ಕೊಟ್ಬಿಟ್ಟು SSLC ಅಂಕಪಟ್ಟಿ, ಆಧಾರ್ ಕಾರ್ಡ್ ಹಾಗೂ RD ಪ್ರಮಾಣ ಪತ್ರಗಳಲ್ಲಿ ಇರುವ ಹೆಸರು ಒಂದೇ ರೀತಿಯಲ್ಲಿ ಇರಬೇಕು. ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಹೆಂಗಿರ್ತದೋ ಹಾಗೆ ಆಲ್ಮೋಸ್ಟ್ ಹೆಸರು ಕೂಡ ಏನು ಮಾಡಿರಿ ಈಗ ಅಪ್ಲಿಕೇಶನ್ ಅಲ್ಲಿ ಹಾಕ್ರಿ. ಯಾಕಂದರೆ ನೀವು ಬೇಕಾದ್ರೆ ಆಧಾರ್ ಕಾರ್ಡ್ ಇನ್ ಕೇಸ್ ತಪ್ಪಾಗಿದ್ರೂ ಕೂಡ ಏನು ಮಾಡ್ಬೋದು, ನೀವು ಚೇಂಜ್ ಮಾಡ್ಕೋಬೋದು ಈಗ. ಓಕೆ, ಬಟ್ SSLC ಆಧಾರ್ ಕಾರ್ಡ್ ಎಲ್ಲ ಕೂಡ ಸೇಮ್ ಇರಬೇಕು. ಈಗ ಇನ್ನೂ ಕೂಡ ಸೇಮ್ ಇಲ್ಲ ಅಂತಂದರೆ ಆಧಾರ್ ಕಾರ್ಡ್ SSLCಯಲ್ಲಿ ಯಾವ ರೀತಿ ಹೆಸರು ಇದೆಯೋ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ನಲ್ಲಿ ಇರಂಗೆ ಮಾಡ್ಕೊರಿ. ಆಧಾರ್ ಕಾರ್ಡ್ ಬೇಕಾರೆ ಇಲ್ಲ ಅಂತಂದರೆ ಚೇಂಜ್ ಮಾಡ್ಕೊಂಬಿಡಿ ಇವಾಗಲೇ ನಂಬರ್. ಓಕೆ, ಆ್ಯಂಡ್ RD ಪತ್ರಗಳು ಕೂಡ ಎಲ್ಲ ಸೇಮ್ ಇರಬೇಕು. ಆ ರೀತಿ ಇರೋದು ಹೆಸರು ಕೂಡ ಯಾಕಂದ್ರೆ ಮುಂದೆ ನಿಮ್ಮ ಕೌನ್ಸಿಲಿಂಗ್ ಈಸಿ ಆಗ್ತದೆ. ಆ್ಯಂಡ್ ಒಂದು ವೇಳೆ ವ್ಯತ್ಯಾಸ ಇದ್ದರೆ ಕೂಡಲೇ SSLC ಅಂಕಪಟ್ಟಿಯಲ್ಲಿರುವ ಹಾಗೆ ಆಧಾರ್ ಕಾರ್ಡ್ ಮತ್ತು RD ಪ್ರಮಾಣ ಪತ್ರವನ್ನು ಸರಿಪಡಿಸ್ಕೊಳ್ಳಿ. ಇನ್ ಕೇಸ್ ರಾಂಗ್ ಇತ್ತು, ತಪ್ಪು ಹೆಸರು ಅಂತಂದರೆ ಇವಾಗಲೇ ಚೇಂಜ್ ಮಾಡ್ಕೊರಿ ಅಂತ ಹೇಳ್ತಾರೆ. ಅನ್ವಯಿಸೋದಾದರೆ ಈ ಕೆಳಗಿನ ದಾಖಲೆಗಳು ಬೇಕಾಗ್ತದೆ ನೋಡಿ. ಯಾರು ಅಪ್ಲಿಕೇಬಲ್ ಇವೆಲ್ಲ. ಓಕೆ, ಇಷ್ಟು ಮಾತ್ರ ಫಿಕ್ಸ್ ಬೇಕು. ಇವನು ಮಾತ್ರ ಅಪ್ಲಿಕೇಬಲ್ ಅಂತಲ್ಲ, ನಿಮ್ಮ ಹತ್ರ ಇದ್ದರೆ ತೊಗೊಂಬಿಡಿ. ಯಾಕಂದ್ರೆ ಭಾಳ ರಿಸರ್ವೇಷನ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು RD ಸಂಖ್ಯೆಯಲ್ಲಿರುವ ಒಳ ಮೀಸಲಾತಿ ವರ್ಗಗಳನ್ನು ಒಳಗೊಂಡ ಪ್ರವರ್ಗ A ಅಥವಾ ಪ್ರವರ್ಗ B ಅಥವಾ ಪ್ರವರ್ಗ C ಪ್ರಮಾಣ ಪತ್ರವನ್ನು ಬೇಕಾಗ್ತದೆ. ಇದ್ದರೆ ತೊಗೋರಿ, ಯಾಕಂದರೆ ರಿಸರ್ವ್ ಇರ್ತದೆ. ನೆಕ್ಸ್ಟ್, RD ಸಂಖ್ಯೆ ಇರುವ ಜಾತಿ ಪ್ರಮಾಣ ಪತ್ರ ST ಹಾಗೂ ಪ್ರವರ್ಗ 1 ವಿದ್ಯಾರ್ಥಿಗಳಿಗೆ. ಓಕೆ, ಯಾಕಂದರೆ ಇವರು ಕೂಡ ಎಲ್ಲರೂ ಕೂಡ ರಿಸರ್ವ್ ಇರ್ತವೆ. ಸೊ ಹಂಗೆ ಇಟ್ಕೊಂಡ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ SC ST ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ಅಭ್ಯರ್ಥಿಗಳು RD ಸಂಖ್ಯೆಯೊಂದಿಗೆ ಆದಾಯ ಪ್ರಮಾಣ ಪತ್ರವನ್ನು ಪ್ರತ್ಯೇಕವಾಗಿ ಪಡೆಯಬೇಕಾಗ್ತದೆ. ಓಕೆ, ಆ್ಯಂಡ್ ನೋಡಿ SC ST ಅಭ್ಯರ್ಥಿಗಳು ವಾರ್ಷಿಕ ಆದಾಯ ಎಷ್ಟಿರಬೇಕು ಕಾಣಿಸಿದ್ರು ನೋಡಿ, 10 ಲಕ್ಷದವರೆಗೆ ಇದ್ದರೆ ಶುಲ್ಕ ವಿನಾಯಿತಿ ಇರ್ತದೆ. ಅಂದರೆ 10 ಲಕ್ಷಕ್ಕಿಂತ ಒಳಗಡೆ ನಿಮ್ದು ಏನಾದರೂ ಇನ್ಕಮ್ ಇತ್ತಂತಂದರೆ ನಿಮಗೆ ರಿಸರ್ವೇಷನ್ 8 ಲಕ್ಷ ಇರ್ತದೆ ವರ್ಷ. ಈ ವರ್ಷ 10 ಲಕ್ಷವರೆಗೂ ತೊಗೊಂಡೋಗಿದ್ದಾರೆ, ಗುಡ್ ನ್ಯೂಸ್ ಇರಲಿ. ಪ್ರವರ್ಗ 1 ಅಭ್ಯರ್ಥಿಗಳು ವಾರ್ಷಿಕ ಆದಾಯ 2.5 ಲಕ್ಷದವರೆಗೆ ಇದ್ದರೆ ಭಾಗಶಃ ಶುಲ್ಕ ವಿನಾಯಿತಿ ಇರ್ತದೆ. ಇವರು ಕೂಡ ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತೀವಿ ಶುಲ್ಕ ವಿನಾಯಿತಿ ಅಂತ ಲೈಕ್ ಅಂದರೆ ಏನಪ್ಪ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಕಡಿಮೆ ಆಗ್ತದೆ ಅಂತ ಅರ್ಥ. ಓಕೆ, ನೆಕ್ಸ್ಟು ಜಾತಿ ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲಿ ಕಾಣಿಸ್ತದೆ. ಜಾತಿ ಪ್ರಮಾಣ ಪತ್ರ ಯಾರೆಲ್ಲ ಇದ್ದರೆ ನಿಮ್ಗೆ ಈ ಒಂದು ಕ್ಯಾಸ್ಟ್ ಅವ್ರಿಗೆಲ್ಲರೂ ಕೂಡ ಜಾತಿ ಪ್ರಮಾಣ ಪತ್ರ ಬೇಕಾಗಿದೆ. ಆ್ಯಂಡ್ RD ಸಂಖ್ಯೆಯಲ್ಲಿರುವ 371 ನೋಡಿ 371 ಯಾರೆಲ್ಲ ಇದೆಯೋ ಕಲ್ಯಾಣ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದಾಗ ಹಾಕ್ತೀವಿ. ಅದು ಮಾತ್ರ ವೆರಿ ಇಂಪಾರ್ಟೆಂಟಾ. ಮತ್ತು ಯಾರು 6 ಜಿಲ್ಲೆಗಳು ಬರ್ತೀವಿ ನೋಡ್ರಿ, 6 ಜಿಲ್ಲೆಗಳಿಗೆ ಮಾತ್ರ ಇದು, ಎಲ್ಲರಿಗೂ ಇರೋಲ್ಲ. 6 ಜಿಲ್ಲೆಗಳಲ್ಲಿರ್ತಕ್ಕಂಥ 371ಗೆ ಬರ್ತಕ್ಕಂಥ ಯಾರೆಲ್ಲ, ಫಾರ್ ಎಕ್ಸಾಂಪಲ್ ಯಾರು ಬರ್ತಾರೆ ನಿಮಗೆ, ಯಾದಗಿರಿ ಇದ್ದೀರಾ, ಕೊಪ್ಪಳ ಇದ್ದೀರಾ. ಓಕೆ ನೋಡಿ, 6 ಜಿಲ್ಲೆ, ಗುಲ್ಬರ್ಗ ಇದ್ದೀರಾ, ಮತ್ತು ತಪ್ಪು ಬೇಕಬಿಟ್ಟು ಬಳ್ಳಾರಿ, ಈ ರೀತಿ 6 ಜಿಲ್ಲೆಗಳಿದೆ ನೋಡಿ. ಓಕೆ, ಸೊ ಓನ್ಲಿ 6 ಜಿಲ್ಲೆಗಳಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಹೈದರಾಬಾದ್ ಕರ್ನಾಟಕ ಬರ್ತಾರೆ ನೋಡಿರಿ, ಅವರಿಗೆ ಇದು. ಓಕೆ, ನೆಕ್ಸ್ಟ್ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ. ಓಕೆ, ಇಲ್ಲಿ ಮತ್ತೆ ನಾವು ಗುಲ್ಬರ್ಗ ಅಂತಂದರೆ ಬೈಕೊಳ್ಕೋಬೇಡಿ, ಯಾಕಂದರೆ 6 ಜಿಲ್ಲೆಗಳಂತ ಅಷ್ಟೇ. ನೆಕ್ಸ್ಟು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿರುವ ವ್ಯಾಸಂಗ ಪ್ರಮಾಣ ಪತ್ರ. ಓಕೆ, 1 to 10 ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಇಂಪಾರ್ಟೆಂಟು, ಅದನ್ನು ತಗೋರಿ. ನೆಕ್ಸ್ಟ್ 1ರಿಂದ 10ನೇ ತರಗತಿವರೆಗೆ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಓದಿರುವ ಅಂದರೆ ಯಾರೆಲ್ಲ ರೂರಲ್ ಇದ್ರೋ ಅವ್ರಿಗೆ.
ನೋಡಿ ಇವ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಕನ್ನಡ ಮೀಡಿಯಮು ರೂರಲ್ ಯಾರಲ್ಲಿ ಇದ್ರೋ ಪಿಕ್ಸ್ ಬರ್ಸ್ಕೋರಿ. ಯಾಕಂತಂದರೆ ಕನ್ನಡ ಮೀಡಿಯಮ್ ರೂರಲ್ಲು 1 to 10th ಇರಬೇಕಾಗ್ತದೆ. ಆ್ಯಂಡ್ ಅದ್ರ ಜೊತೆ 317 ಮಾತ್ರ ಇಂಪಾರ್ಟೆಂಟ್ ನೆನ್ಪಿಡುವರು ಅದನ್ನು ಕೂಡ. ಆ್ಯಂಡ್ ಅದಾದ ನಂತರ ಆಡಿ ಸಂಖ್ಯೆಯಲ್ಲಿರುವ NCLC ಪ್ರಮಾಣಪತ್ರ ಅಂದರೆ ಗ್ರಾಮೀಣ ಪ್ರದೇಶದ ವ್ಯಾಸಂಗ ಮೀಸಲು ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಇದ್ದರೆ ಮಾತ್ರ ಇದನ್ನೆಲ್ಲರೂ ಕೂಡ ಇರಲ್ಲ, ಅಂಥವ್ರಿಗೆ ಮಾತ್ರ. ಸೊ ಇದಂತೂ ನಿಮಗೆ ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಇರ್ತೀರ ಭಾಳ ಸ್ಟೂಡೆಂಟು ಅವ್ರು ಬರ್ಸ್ಕೋರಿ. ಆ್ಯಂಡ್ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳು ಇದಿಷ್ಟು ಯಾರಿಗಪ್ಪ ಅಂತಂದರೆ ಇಲ್ಲಿವರೆಗೂ ಕೂಡ ಏನು ಹೇಳಿದೆ ನೋಡಿ, ಇದಿಷ್ಟು KCT ಸ್ಟೂಡೆಂಟ್ಗೆ ಆಯಿತು. ನೀಟ್ ಸ್ಟೂಡೆಂಟ್ ಕೂಡ ಕೆಲ ಬಂತಂದರೆ ಭಾಷಾ ಅಲ್ಪಸಂಖ್ಯಾತರ ವ್ಯಾಸಂಗ ಪ್ರಮಾಣಪತ್ರ ಬೇಕಾಗ್ತದೆ. ತುಳು, ತಮಿಳು, ತೆಲುಗು ಕೊಡುವ ಮಾತೃಭಾಷೆ ಯಾವ್ದಿರ್ತದೆ ಅದರದ್ದು ಪ್ರಮಾಣಪತ್ರ. ಆ್ಯಂಡ್ 1ರಿಂದ 12ನೇ ತರಗತಿವರೆಗೆ ಒಟ್ಟು 10 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಇದರಲ್ಲಿ ನೋಡಿ 1ರಿಂದ 12ನೇ ತರಗತಿವರೆಗೆ ಒಟ್ಟು 10 ವರ್ಷ ಕನ್ನಡದಲ್ಲಿ ಓದಿರಬೇಕು. ನಿಮ್ಗೆ ಇದ್ರೂ ಕೂಡ 1 to 10ವರೆಗೂ ಕೂಡ ಕನ್ನಡದಲ್ಲೇ ಓದಿರಬೇಕಾಗ್ತದೆ. 10ರಿಂದ 12ನೇ ತರಗತಿಯನ್ನು ಕನ್ನಡದಲ್ಲಿ ಕಡ್ಡಾಯ ಓದಿರಬೇಕು. ಓಕೆ. ಆ್ಯಂಡ್ 10ರಿಂದ 12ನೇ ತರಗತಿಯನ್ನು ಕಡ್ಡಾಯವಾಗಿ ಕನ್ನಡದಲ್ಲಿ ಓದಿರಬೇಕು. ನೆನ್ಪಿಡ್ಕೊಂಡ್ರೆ ಇಷ್ಟು ಕೊಟ್ಟವ್ರೆ. ಆ್ಯಂಡ್ ನೆಕ್ಸ್ಟು ಅಂದರೆ 10 ಅಥವಾ 12ನೇ ತರಗತಿಯನ್ನು ಅವ್ರು ಹೇಳ್ತಾರದು. ಓಕೆ, ಅಥವಾ ಅಂತ ಕೊಟ್ಟವ್ರೆ, 6 ಅಂತ ಕೊಟ್ಟವ್ರೆ. ನೆಕ್ಸ್ಟ್ ಧಾರ್ಮಿಕ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಯಾವ್ದು ಬಂದರೆ ಮುಸ್ಲಿಮ್, ಕ್ರಿಶ್ಚಿಯನ್, ಧಾರ್ಮಿಕ ಅಲ್ಪಸಂಖ್ಯಾತ ಕಲ್ಯಾಣಗಳಿಗೆ ಇವೆಲ್ಲನೂ ಕೂಡ ಅಪ್ಲಿಕೇಬಲ್. ನಾನು ಹೇಳ್ತಾಯಿರೋದು ಅಪ್ಲಿಕೇಬಲ್ ಅವ್ರಿಗೆ ಹೇಳ್ತಿರೋದು ಅನ್ವಯಿಸುವುದಾದರೆ. ಎಸ್ಪೆಷಲಿ ಇದರಲ್ಲಿ ನಾನು ಹೇಳ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಂಪಾರ್ಟೆಂಟ್ ಅಂದರೆ ರೂರಲ್ಲು, ಕನ್ನಡ ಮೀಡಿಯಮು, 371 ಮತ್ತು ನಿಮ್ಮದು ಕ್ಯಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮದು ಕ್ಯಾಸ್ಟ್ ಮತ್ತು ಇನ್ಕಮ್ದು ಅದು ಮಾತ್ರ ಇಂಪಾರ್ಟೆಂಟ್ ತೆಗೆದಿಟ್ಕೋರಿ. ಆ್ಯಂಡ್ ಅದ್ರ ಜೊತೆಗೆ ಇವು ಮಾತ್ರ ಫಿಕ್ಸ್ ಬೇಕಾಗ್ತದೆ. ಓಕೆ, ಇಷ್ಟು ಇಟ್ಕೋರಿ. ಆ್ಯಂಡ್ ಮುಂದೆ ಅಪ್ಲಿಕೇಶನ್ ನಾಳೆ ಕರೀತಾರೆ, ಅಪ್ಲಿಕೇಶನ್ ಹಾಕೋರಂತೆ. ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಲಿಂಕ್ ಬಿಡ್ತಾರೆ, ನಿಮ್ಗೆ ಅಪ್ಲಿಕೇಶನ್ ಹಾಕೋದು ಹೆಂಗೆ ತಿಂದರೂ ಕೂಡ ಹೇಳೋಣಂತೆ. ಅವಸರ ಅರಿಬಿರಿಲಿ ಮಾಡಿಬಿಡ್ರಿ. ನಾಳೆ ಬಿಟ್ಟಿರತ್ತೆ, ನಾಳೆನೇ ಹಾಕಕ್ಕೆ ಹೋಗಬೇಡಿ. ಟೈಮ್ ತೊಗೋರಿ, ಆರಾಮ್ಸೆ ಅಪ್ಲಿಕೇಶನ್ ಹಾಕಿರಿ ಇಂಥ ವಿಷಯದಲ್ಲಿ. ಯಾಕಂತಂದರೆ ಸುಮಾರು ಟೈಮ್ ಇರ್ತದೆ ನಿಮಗೆ. ಓಕೆ, ಸುಮಾರು 1 ತಿಂಗಳಾದರೂ ಟೈಮ್ ಕೊಡ್ತಾರೆ. ಯಾಕಂದರೆ ನಿಮ್ಮದು ಎಕ್ಸಾಮ್ ನಡೀತಿರೋದು April 23. ಓಕೆ, ಸೊ ಹಂಗಾಗಿ ಆರಾಮ್ಸೆ ಟೈಮ್ ಇದೆ. ಅರಿಬಿರಿ ಮಾಡ್ಕೊಂಡು ಕೆಲವೊಂದಿಷ್ಟು ರಿಸರ್ವೇಷನ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಪ್ಲಿಕೇಶನ್ ರಾಂಗ್ ಹಾಕಂದು ಮುಂದೆ ಕೌನ್ಸ್ಲಿಂಗಲ್ಲಿ ಭಾಳ ಏಟು ಬೀಳತ್ತೆ ನಿಮಗೆ, ಅಡ್ಮಿಷನ್ ಟೈಮ್ ಒಳಗೆ ಏಟು ಬೀಳತ್ತೆ ನಿಮಗೆ. ಓಕೆ, ಸೊ ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಷ್ಟು, ಆಯಿತಾ? ಗೈಡ್ ಮಾಡ್ತೀವಿ, ಆ ಥರ ಫಾಲೋ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ನೆಕ್ಸ್ಟ್ ಡೇ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಬಾಯ್.